ಇದೇನು ಇಷ್ಟೊಂದು ಹೊಗೆ? ಅಮ್ಮ, ಸಿದ್ದು, ಸಿದ್ದು, ಎಲ್ಲಿ ಹೋದ್ರಲ್ಲ? ಸಿದ್ದು, ಯಾರು ನೀವು? ನಿಮ್ಮನ್ನೇ ಕೇಳ್ತಾ ಇರೋದು. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಅಗಸ್ತ್ಯ, ಯಾರು ನೀವು? ನಾನು ಯಾರು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಇಲ್ಲ, ನಾನ್ ನಿಮ್ನ ಮೊದಲನೇ ಸಲ ನೋಡ್ತಿರೋದು. ಅದು ಅಲ್ಲದೆ ನನಗೆ ನಿಮ್ ಮುಖನೂ ಸರಿಯಾಗಿ ಕಾಣ್ತಿಲ್ಲ. ಈ ಅಸ್ಪಷ್ಟವಾಗಿರೋದು ಸ್ಪಷ್ಟ ಆಗ್ಬೇಕು ಅಂದ್ರೆ ನಿನ್ ಕಣ್ಣಿಗಂಟಿರೋ ಮಬ್ಬು ಕರಗ್ಬೇಕು. ಮಬ್ಬ? ಏನ್ ಹೇಳ್ತಿದ್ದೀರಾ? ನಾನು ಏನ್ ಹೇಳ್ತಿದ್ದೀನಿ ಅಂತ ನಿನಗಾದಷ್ಟು ಬೇಗ ಅರ್ಥ ಆಗತ್ತೆ. ಯಾಕೆ ಹೀಗೆ ಒಗಟಾಗಿ ಮಾತಾಡ್ತಾ ಇದ್ದೀರಾ? ಪ್ಲೀಸ್ ಮೊದಲು ನೀವು ಯಾರು ಅಂತ ಹೇಳಿ. ಮತ್ತದೇ ಪ್ರಶ್ನೆಗಳನ್ನ ಹುಡುಕ್ದಾಗ್ಲೇ ಉತ್ತರ ಸಿಗೋದು. ಇಷ್ಟಕ್ಕೂ ನಿನ್ಗೆ ನಾನು ಯಾರು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು. ನನ್ ಮೇಲೆ ಕೋಪ ಮಾಡ್ಕೋತಾನೆ ಯಾವಾಗ್ಲೂ ನೆನಪಿಸ್ಕೋತೀಯ. ನೀವು ಯಾರು ಅಂತಾನೆ ಗೊತ್ತಿಲ್ಲದೆ ನಾನು ಹೇಗೆ ನಿಮ್ಮ ಮೇಲೆ ಕೋಪ ಮಾಡ್ಕೊಳಕ್ ಸಾಧ್ಯ? ಆದಷ್ಟು ಬೇಗ ನಾನು ಯಾರು ಅಂತ ಗೊತ್ತಾಗತ್ತೆ. ಈಗ ನಾನು ನಿನ್ನ ಹುಡ್ಕೊಂಡು ಬಂದ ಹಾಗೆ ನೀನು ನನ್ನನ್ನ ಹುಡ್ಕೊಂಡು ಬರ್ತೀಯ. ಹಾಗೆ ಇಷ್ಟು ದಿನ ನಾನು ಮಾಡಿದ್ದೆಲ್ಲ ಸರಿ ಅಂತಾನೂ ಒಪ್ಕೋತೀಯ. ಅಮ್ಮ, ಅಮ್ಮ, ಯಾರಿವ್ರು? ಏನೇನೋ ಮಾತಾಡ್ತಿದ್ದಾರೆ. ಎಲ್ಲಿದ್ದೀರಾ ನೀವು? ಅಮ್ಮ, ನಾನು ಇಲ್ಲೇ ಇದ್ರೂ ಇಷ್ಟು ಜೋರಾಗಿ ಯಾಕೆ ಕರೀತಿದ್ಯಾ? ನಾನು ಕರಿತಾ ಇರೋದು ನಮ್ಮ ದಾಮಿನಿ ಅಮ್ಮನ್ನ. ಜೀವದ ಬೆಲೆ ಗೊತ್ತಿಲ್ದಿರೋ ಒಳಗಿರೋಳ್ಗೂ ನನ್ನ ಜೀವ ಉಳ್ಸಕ್ಕೆ ತನ್ನ ಜೀವನೇ ಕೊಡ್ತಿರೋ ಈ ತಾಯಿಗೂ ಅಮ್ಮ ಅಂತಾನೆ ಕರಿಬೇಕಲ್ವಾ ಅಂತ ನೀನೇ ಹೇಳಿದ್ದು. ಹೀಗೆ ಗೊಂದಲದಲ್ಲೇ ಇದ್ರೆ ಆಗಿರೋ ತಪ್ಪುಗಳು ಸರಿ ಹೋಗಲ್ಲ. ತಪ್ಪ? ಇಲ್ಲಾಗ್ತಿರೋ ತಪ್ಪನ್ನ ಸರಿ ಮಾಡೋದಿಕ್ಕೆ ಸಾಧ್ಯ ಇರೋದು ನಿನಗ್ ಮಾತ್ರ. ಕಣ್ಗೆ ಕಾಣ್ತಿರೋ ತಪ್ಪು ಕರಳಿಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ಮರಿಬೇಡ. ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದಕ್ಕಿಡ್ಬೇಡ. ಯಾರು ನೀವು? ತಾಳ್ಮೆ. ಗೊತ್ತಾಗತ್ತೆ ಅಂತ ಹೇಳದ್ನಲ್ಲ, ಅದಕ್ಕೂ ಮುಂಚೆ ನಾಳೆ ಇಲ್ಲಿ ತಪ್ಪಾಗ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಏನ್ ಹೇಳ್ತಿದ್ದೀರಾ ನೀವು? ರಾಜಾರಾಮನ್ ಮಗ ಅಂತ ಹೇಳ್ಕೊಳ್ಳೋ ಸಮಯ ಬಂದಿದೆ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಬೇಡ. ನನಗೆ ನೀವು ಯಾರು ಅಂತ ಗೊತ್ತಾಗ್ಬೇಕು. ಅಮ್ಮ,
ಭಕ್ತಿ, ನಿನ್ನ ಅತ್ತಿಗೆಗೂ ಕುಂಕುಮ ಕೊಟ್ಬಿಡಮ್ಮ. ಹೌದು ಅದ್ಕೆ, ನಿಮಿಗೂ ಅರ್ಶನ ಕುಂಕುಮ ಕೊಡ್ಬೇಕು. ಬನ್ನಿ. ನನಗ? ಹೌದು ರಾಗಿಣಿ, ಮಗಳ ಸ್ಥಾನನ ನಿನಗೆ ವಹಿಸ್ಲಿಕ್ಕೆ ಸಾಂಕೇತಿಕವಾಗಿ ಮಾಡೋ ಪದ್ಧತಿ ಇದು. ಬಾಮ್ಮ, ಬನ್ನಿ ಅದ್ಕೆ. ಕೂತ್ಕೋ. ಶ್ರವಣ, ತಗೊಳ್ಳಿ ಅದ್ಕೆ. ಪುಟ್ಟಿ ನಿಂತ್ಕೋ. ಏನ್ ಮಾಡ್ತಿದ್ಯಾ? ಇದನ್ನ ನಿನಗೆ ದಾಮಿನಿ ಅಮ್ಮವ್ರು ಕೊಟ್ಟಿರೋದು. ನೀನು ರಾಗಿಣಿಗ್ ಕೊಡೋದು ತಪ್ಪಾಗತ್ತೆ. ರಾಜಿ, ದಾಮಿನಿ ಅಮ್ಮವರು ನನಗ್ ಕೊಟ್ಟಿದ್ದಾರೆ ಅಂದ್ಮೇಲೆ ಇದು ನನಗ್ ಸೇರಿದ್ದು. ನಾನು ಯಾರಿಗ್ ಬೇಕಾದ್ರೂ ಕೊಡ್ಬೋದು. ಭಕ್ತಿ, ಒಂದ್ಸಾರಿ ಚಕ್ಲಿ, ಈ ವಿಷಯನ ನಾನು ಯಾರ ಹತ್ರನೂ ಮಾತಾಡೋ ಅವಶ್ಯಕತೆ ಇಲ್ಲ. ಇಷ್ಟಕ್ಕೂ ಈ ಒಡವೆ ಸೀರೆನೆಲ್ಲ ನಾನು ಬೇರೆ ಯಾರಿಗೂ ಕೊಡ್ತಾ ಇಲ್ಲ, ನಮ್ಮ ಅತ್ತಿಗೆ ಕೊಡ್ತಾ ಇರೋದು. ಅದು ಅಲ್ದೆ ಅದ್ಗೆ ನಮ್ಮನೆಗ್ ಬಂದು ಇಷ್ಟು ವರ್ಷ ಆಗಿದೆ, ಇದುವರೆಗೂ ಯಾವುದಕ್ಕೂ ಹಠ ಮಾಡಿಲ್ಲ. ಇಂಥದ್ದೇ ಬೇಕು ಅಂತ ಅಣ್ಣನ ಹತ್ರನೂ ಹಠ ಮಾಡಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಗೆ ಹೊಟ್ಟೆಲಿ ನಮ್ಮನೆ ಮಗು ಬೆಳೀತಿದೆ. ಅವ್ರು ಖುಷಿಯಾಗಿದ್ರೆ ಮಗುನು ಖುಷಿಯಾಗಿರುತ್ತೆ ಅಲ್ವಾ? ಆದ್ರೂ ಪುಟ್ಟಿ ನಾನು ಹೇಳ ರಾಜಿ, ಥ್ಯಾಂಕ್ಸ್ ಭಕ್ತಿ, ನೀನ್ ಇದನ್ನೆಲ್ಲ ನನಗೆ ಕೊಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೋಡ್ತಿರು, ನೀನಿಲ್ಲ ಅನ್ನೋಕೊರ್ಗೂ ಈ ಮನೇಲಿ ಯಾರಿಗೂ ಬರಬಾರ್ದು. ಹಾಗೆಲ್ರೂ ನೋಡ್ಕೋತೀನಿ.